ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರನ ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಒಂದು ಸಮಯದಲ್ಲಿ ಹೇಳಬೇಕು, ಯಾವ ಒಂದು ಎಮರ್ಜೆನ್ಸಿ ಫಂಡ್ಗೋಸ್ಕರ ಹೇಳಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಾನು ನಿಮ್ಮ ಮುಂದೆ ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಿ. ನಾವು ಈ ಒಂದು ಪ್ರಾಬ್ಲಮ್ಗೋಸ್ಕರ ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಂಡಿದ್ವಿ, ನಮಗೆ ಅದು ಕಾರ್ಯಸಿದ್ಧಿ ಅನ್ನೋಂಥದ್ದಾಗಿದೆ. ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ, ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಿ. ಹಾಗಾಗಿ ತುಂಬ ಹೃದಯದ ಯಾರಿಗೆಲ್ಲ ಒಂದು ನಿಮಗೆಲ್ಲ ಕೆಲಸಗಳಾಗಿದೆ ಅಂಥೇಳಿ ನೀವು ಕಮೆಂಟ್ಗಳನ್ನು ಮಾಡ್ತಾಯಿದ್ದೀರಿ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತಂದರೆ ನಾವು ಏನೇ ಒಂದು ಮಾಡಿದ್ರೂ ಕೂಡ ಅದರಿಂದ ಯಾರಿಗಾನ ಒಬ್ರಿಗಾನ ಅದರಿಂದ ಪ್ರಯೋಜನ ಆಗಿತ್ತು ಅಂದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಮತ್ತು ಯಾರೆಲ್ಲ ನಿಮಗೆ ಕಾರ್ಯಸಿದ್ಧಿ ಅನ್ನೋಂಥ ಅದಾಗಿ ಈ ಮಂತ್ರದಿಂದ ನೀವು ಅದರಿಂದ ನಿಮಗೆ ಕೆಲಸ ಅನ್ನೋವಂಥದ್ದು ಆಗಿದೆಯೋ ಅವರೆಲ್ಲ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನೀವು ಯಾವ ಒಂದು ಮಂತ್ರದಿಂದ ನಿಮಗೆ ಏನು ಅನುಕೂಲ ಆಯಿತು ಅನ್ನೋವಂಥದ್ದು. ಮತ್ತು ಅರ್ಧಂಬರ್ಧ ಇವಾಗ ಹೇಳ್ತಾ ಇರ್ತೀರಿ, ಅವ್ರು ಬಂದು ಏನು ಕಮೆಂಟ್ ಹಾಕೋದು ಬೇಡ. ನಿಮಗೆ ಕಾರ್ಯಸಿದ್ಧಿ ಅನ್ನೋವಂಥದ್ದು ನೀವು ಯಾವ ಒಂದು ಸಂಕಷ್ಟದಿಂದ ಪಾರಾಗಿದ್ದೀರಿ. ತುಂಬ ಜನ ನಮ್ಮದು ದಾಂಪತ್ಯದಲ್ಲಿ ಸಮಸ್ಯೆ ಅನ್ನೋದಿತ್ತು, ನಾವು ಗಂಡ ಹೆಂಡತಿ ಒಂದಾದ್ವಿ, ಕೋರ್ಟಿನವರೆಗೂ ಹೋಗಿತ್ತು ನಮ್ಮದು ಕೇಸು ಅನ್ನೋಬ್ರು ಒಬ್ಬರು ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಅವರಿಬ್ಬರು ಗಂಡ ಹೆಂಡತಿ ಅವರ ಮಕ್ಕಳ ಜೊತೆಯಲ್ಲಿ ಅವ್ರು ಖುಷಿಯಾಗಿರ್ತಾರಲ್ವ, ಅದು ನಮಗೆ ಒಂದು ಸಂತೋಷವಾಗಿರುವಂಥ ವಿಷಯ. ಮತ್ತು ಯಾರ್ದು ಹೆಲ್ತ್ ಅಪ್ಸೆಟ್ ಆಗಿತ್ತಂತೆ, ಅವರು ಪದೇ ಪದೇ ಅನಾರೋಗ್ಯದಿಂದ ಬಳಲ್ತಾ ಇದ್ವಿ. ನಾವು ಕೂಡ ಅಷ್ಟೇ ಒಂದು 8 ದಿವಸದಿಂದ ನಾವು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀವಿ. ನಮಗೆ ತುಂಬ ಅಷ್ಟು ಚೇಂಜಸ್ ಅನ್ನುವಂಥದ್ದು ಆಗಿದೆ. ಮತ್ತು ನಾವು ಬುಕ್ಕಿನಲ್ಲಿ ಆ ಮಂತ್ರಗಳನ್ನೆಲ್ಲ ಬರೆದು ಇಟ್ಕೊಳ್ತಾ ಇದ್ದೀವಿ, ಏನು ಒಂದು ಕೆಲಸಕ್ಕೋಸ್ಕರ ಬೇಕು ಅಂಥೇಳಿ ತಿಳಿಸಿದ್ರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂತಂದರೆ ನಿಮ್ದು ಏನು ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿದ್ರೆ ಅದರಿಂದ ಮತ್ತೆ ಹಿಂದೆ ಯಾರನ್ನ ನೋಡ್ತಾ ಇರ್ತಾರಲ್ವ ಅವ್ರಿಗೂ ಕೂಡ ಒಂದು ಉಪಯೋಗ ಅನ್ನೋವಂಥದ್ದು ಆಗುತ್ತೆ. ಹಾಗಾಗಿ ತಿಳಿಸ್ದೆ. ಮತ್ತು ನೀವೆಲ್ಲರೂ ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ಅಂತೀರಿ, ಅಮ್ಮ ಅಂತೀರಿ, ಅಕ್ಕ ಅಂಥೇಳಿ ಕರಿತೀರಿ, ಅವ್ರಿಗೆಲ್ಲರಿಗೂ ನಾನು ಆಭಾರಿ ಅಂಥೇಳಿ ಕೇಳ್ಕೊಳ್ತೀನಿ. ಮತ್ತು ಯಾರೆಲ್ಲ ಥ್ಯಾಂಕ್ ಯು ಹೇಳಬೇಕು ಅಂತ ಇದ್ರು ನೀವು ನನಗೆ ಥ್ಯಾಂಕ್ಸನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿದ್ರೆ ಅದೇ ನೀವು ನನಗೆ ಒಂದು ಒಳ್ಳೆಯ ಒಂದು ಧನ್ಯವಾದಗಳನ್ನ ತಿಳಿಸ್ತೀರಲ್ವ, ಅದು ನನಗೆ ತಲುಪುತ್ತೆ. ಮತ್ತು ನಿಮ್ಮಂಥ ಕಷ್ಟದಲ್ಲಿ ಇರೋವಂಥವ್ರು ಆ ಕಷ್ಟದಿಂದ ಪಾರಾಗಿ ಬರಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಅದಕ್ಕೋಸ್ಕರನೇ ನಾನು ಮಂತ್ರಗಳನ್ನು ನಾನು ಯಾರಿಗೆಲ್ಲ ನನಗೆ ಗೊತ್ತಿರೋ ಅಂಥವ್ರಿಗೆ ನಾನು ಮಂತ್ರವನ್ನು ತಿಳಿಸಿರ್ತೀನಿ. ಅವರಿಗೆ ನಮಗೆ ಇದರಿಂದ ಸ್ವಲ್ಪ ಪ್ರಯೋಜನ ಆಯಿತು ಅಂದಾಗ ಮಾತ್ರ ಆ ಒಂದು ಮಂತ್ರವನ್ನು ವಿಡಿಯೋದ ಮುಂದೆ ತೆಗೆದುಕೊಂಡು ಬಂದಿರ್ತೀನಿ. ಹಾಗಾಗಿ ಎಲ್ಲರೂ ಏನು ನಿಮ್ಮದು ದುಡ್ಡು ಕಾಸು ಅನ್ನೋವಂಥದ್ದು ಏನೂ ಖರ್ಚಾಗೋದಿಲ್ಲ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ಅದರಿಂದ ನೀವು ಕಳ್ಕೊಳ್ಳೋ ಏನೂ ಇಲ್ಲ, ನೀವು ಇನ್ನೂ ಪಡ್ಕೊಳ್ಳೋದೇ ಇರುತ್ತೆ. ತಾಯಿ ವರಾಹಿ ಅಮ್ಮನವ್ರನ್ನಲ್ಲಿ ನಂಬಬೇಕು, ನಂಬಿದ್ರೆ ಮಾತ್ರ ನಮಗೆ ಕೆಲಸ ಆಗೋವಂಥದ್ದು. ನಾವೇ ನಂಬಬೇಕು, ನಾವೇ ನಂಬುದಿರ ಅಪನಂಬಿಕೆನ ಇಟ್ಕೊಂಡು ಮನಸ್ಸಿನಲ್ಲಿ ಕೆಲಸ ಆಗುತ್ತಾ ಆಗಲ್ವಾ, ಕೆಲಸ ಆಗುತ್ತಾ ಆಗಲ್ವಾ ಅಂಥೇಳಿ ತಿಳ್ಕೊಂಡಾಗ ಆ ಕೆಲಸ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಪಾಸಿಟಿವ್ ಆಗಿ ಇಟ್ಕೋಬೇಕು. ಒಂದು ಎಮರ್ಜೆನ್ಸಿ ಫಂಡ್ ಬೇಕು ಅಂಥೇಳಿ ಒಂದು ಅಂದ್ಕೊಂಡಿರ್ತೀವಿ, ಅದ್ರ ಬಗ್ಗೆ ನೀವು ಮಂತ್ರವನ್ನು ಉಚ್ಚಾರಣೆ ಮಾಡಿರ್ತೀವಿ. ನಾವು ಮಂತ್ರ ಉಚ್ಚಾರಣೆ ಮಾಡಿದ ನಂತರದಲ್ಲಿ ನಿಮಗೆ ಫಂಡ್ ಬರುತ್ತೋ ಬರಲ್ವೋ ಅನ್ನೋಂಥ ಅಪನಂಬಿಕೆ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು. ನಾನು ಈ ಒಂದು ಅಮ್ಮನನ್ನು ನಂಬಿ ನಾನೊಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ. ತಾಯಿ ಅದನ್ನು ನನಗೆ ಯಾವುದೇ ಒಂದು ರೀತಿಯಲ್ಲಿ, ನೀವು ಯಾರಿಗೋ ದುಡ್ಡನ್ನು ಕೊಟ್ಟು ಮರ್ತಿರಬಹುದು, ಅವ್ರ ಕೈಯಿಂದ ಕೂಡ ನಿಮ್ಮ ದುಡ್ಡು ಬಂದು ಸೇರಬಹುದು. ಮತ್ತು ಯಾರೋ ನಿಮ್ಮ ರಿಲೇಷನ್ಗೆ ನಿಮ್ಮ ಕಷ್ಟ ಗೊತ್ತಿದ್ದೋ, ನಿಮ್ಮ ಪ್ರಾಬ್ಲಮ್ ಗೊತ್ತಿದ್ದೋ, ನಿಮಗೆ ದುಡ್ಡು ಯಾವುದೇ ಒಂದು ರೀತಿಯಲ್ಲಿ, ಅದಕ್ಕೆ ದುಡ್ಡು ಬರೋದಕ್ಕೆ 108 ಮಾರ್ಗಗಳಿರುತ್ತೆ. ಆವಾಗ ನಿಮಗೆ ನಿಮ್ಮ ಕಷ್ಟಕ್ಕೆ ಅದು ಬಂದು ನಿಮ್ಮ ಕೈ ಸೇರೋ ಅಂಥದ್ದು. ಹಾಗಾಗಿ ಮನಸಾರೆ ನೀವು ತಾಯಿಯನ್ನು ನೀವೇನು ಉಪವಾಸ ಇರಬೇಕು, ಹೋಮ ಹವನ ಅನ್ನೋವಂಥದ್ದು ಏನೂ ಇರೋದಿಲ್ಲ. ರಾತ್ರಿ ಮಲಗೋ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಂತ್ರದ ತಾಯಿ ಒಂದು 10 ನಿಮಿಷಗಳ ಕಾಲ ತಾಯಿಯನ್ನು, ಅಮ್ಮ ವರಾಹಿ ತಾಯಿ, ನಂದು ಈ ರೀತಿಯಾಗಿ ಕಷ್ಟ ಅನ್ನೋವಂಥದ್ದು ಇದೆ, ನಂದು ಈ ರೀತಿಯಾಗಿ ಬಗೆಹರಿಸು ಅಂಥೇಳಿ ನೀವು ತಾಯಿಯಲ್ಲಿ ಮನಸಾರೆ ಕೇಳಿಕೊಂಡು ಮಂತ್ರದ ಉಚ್ಚಾರಣೆಗಳನ್ನು ಮಾಡ್ಕೊಳ್ಬೋದು. ಇವತ್ತು ಹೇಳ್ತಾ ಇರೋವಂಥ ಮಂತ್ರ ಬಂದು ಎಮರ್ಜೆನ್ಸಿ ದುಡ್ಡುಗೋಸ್ಕರ, ದುಡ್ಡೇ ಅಂತಲ್ಲ, ಎಮರ್ಜೆನ್ಸಿ ನಿಮಗೆ ಕೆಲಸಕ್ಕೋಸ್ಕರ ಇದೇ ಅಂತಿಲ್ಲ. ನೀವೇನೋ ಎಲ್ಲೋ ಒಂದು ಕೆಲಸಕ್ಕೋಸ್ಕರ ಹೋಗ್ತಾ ಇರ್ತೀರಿ, ಇಲ್ಲ ಅಂತಂದರೆ ಎಮರ್ಜೆನ್ಸಿ ನಿಮಗೆ ದುಡ್ಡು ಬೇಕಾಗಿರುತ್ತೆ, ಏನೋ ಒಂದು ಕೆಲಸ ಅನ್ನೋವಂಥದ್ದು ನಿಮಗೆ ಅರ್ಜೆಂಟಾಗಿ ಆಗಬೇಕಾಗಿರುತ್ತೆ.
ಅಂಥವರು ರಾತ್ರಿ ಮಲಗುವಂಥ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ನೀವು ಇನ್ನೇನು ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಂತ್ರ ಹೇಳುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ತಾಯಿಯನ್ನು ಮನಸಾರೆ ನೀವು ಕೇಳಿಕೊಂಡು, ಅಮ್ಮ ನಮ್ಮದು ಈ ರೀತಿಯಾಗಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇದರಲ್ಲಿ ನಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗಲಿ, ನಾನು ನಿನ್ನ ಪಾದಚರಣಗಳಿಗೆ ವಂದನೆಯನ್ನು ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಹೋಗ್ಬಿಟ್ಟು ಬನ್ನಿ. ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ. ಬನ್ನಿ, ಇವಾಗ ಮಂತ್ರ ಬರ್ತಾ ಇದೆ. ಓಂ ಐಂ ಗ್ಲೌಂ ಐಂ ಸಮಯ ಸಂಕೇತಾಯ ನಮಃ. ಓಂ ಐಂ ಗ್ಲೌಂ ಐಂ ಸಮಯ ಸಂಕೇತಾಯ ನಮಃ. ಓಂ ಐಂ ಗ್ಲೌಂ ಐಂ ಸಮಯ ಸಂಕೇತಾಯ ನಮಃ. ಈ ಒಂದು ಮಂತ್ರವನ್ನು ನೀವು ಎಮರ್ಜೆನ್ಸಿ ದುಡ್ಡುಗೋಸ್ಕರನೂ ಮಂತ್ರವನ್ನು ಹೇಳ್ಕೊಳ್ಬಹುದು. ಮತ್ತು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕಂತಂದರೆ 48 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ನಿಮಗೆ ಎಮರ್ಜೆನ್ಸಿ, ಯಾವುದೇ ಒಂದು ಎಮರ್ಜೆನ್ಸಿ ಕೆಲಸ ಆಗಿರಬಹುದು, ನೀವೆಲ್ಲನ ಹೋಗ್ತಾ ಇರ್ತೀರ, ಇಲ್ಲ ಏನೋ ಒಂದು ಅರ್ಜೆಂಟಾಗಿ ನಿಮಗೆ ಏನೋ ಬೇಕಾಗಿರುತ್ತೆ, ಇದೆ ಅಂತ ಏನೋದಿಲ್ಲ, ಅರ್ಜೆಂಟಾಗಿ ಏನೇ ಒಂದು ನಿಮಗೆ ವಸ್ತು ಬೇಕಾಗಿರುತ್ತೆ, ಇಲ್ಲಾಂದರೆ ನಿಮಗೆ ದುಡ್ಡು ಬೇಕಾಗಿರುತ್ತೆ, ಯಾವುದೇ ಒಂದು ಕೆಲಸಕ್ಕೋಸ್ಕರ ಅರ್ಜೆಂಟಾಗಿ ಬಂದು ನಿಮ್ಮದು ಕೆಲಸ ಇತ್ತು ಅಂತಂದರೆ ಈ ಒಂದು ಮಂತ್ರ ನಿಮಗೆ ತುಂಬ ಅಂದರೆ ತುಂಬ ಸಹಾಯಕಾರಿ ಮಾಡುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕಾರ್ಯಸಿದ್ಧಿ ಅನ್ನುವಂಥದ್ದು ಆಗುತ್ತೆ. ಅರ್ಜೆಂಟಾಗಿ ದುಡ್ಡಾಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅರ್ಜೆಂಟಾಗಿ ಆಗಬೇಕನ್ನೋದಿದ್ದರೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಎಷ್ಟು ದಿನಗಳ ಕಾಲ ಹೇಳ್ಕೊಳ್ಬೇಕು ಅಂತಂದರೆ ನೀವು ಒಂದು 9 ದಿನಗಳ ಕಾಲ 48 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಅರ್ಜೆಂಟಾಗಿ ನಿಮ್ಗೆ ಏನೇ ಒಂದು ಕೆಲಸ ಆಗಬೇಕಂದ್ರೂ ಕೂಡ ತಾಯಿಯ ಮನಸಾರೆ ನೀವು ಕೇಳಿಕೊಂಡು ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗತ್ತೆ. ರಾತ್ರಿ ಮಲಗೋದಕ್ಕೆ ಮುಂಚೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ನೀವು ಸಾಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್.